ನಿಮಗೆ ಗೆದ್ದ ಕ್ಷಣ ಏನಂತ ಅನ್ಸಿದ್ದು? ಸರ್, ಗೆದ್ದ ಕ್ಷಣ ನಾವು ಅಂತಂದರೆ 16 ಪ್ಲೇಯರ್ಸ್ ಅವ್ರ ಅಪ್ಪ ಅಮ್ಮ ನೆನಪಾದ್ರು ನನಗೆ. T20 ವರ್ಲ್ಡ್ ಕಪ್ ಗೆಲ್ಲೋದಕ್ಕಿಂತ ಮುಂಚೆ ಆಮೇಲೆ ಗೆದ್ದ ನಂತರ ನಿಮ್ಮ ಲೈಫ್ ಜರ್ನಿ ಹೇಗಿದೆ ಅಂತ? ಸರ್, ನಾನು 5 ಮಂತ್ಸ್ ಬೇಬಿ ಇದ್ದಾಗ ನಂದು ಉಗ್ರಲ್ಲಿ ಪರ್ಚ್ಕೊಂಡು ನಾನು ಬ್ಲೈಂಡ್ ಆಗಿದ್ದು. ಹುಟ್ಟಿದಾಗಲೇ ನಾನು ಬ್ಲೈಂಡ್ ಆಗಿರಲಿಲ್ಲ. ಊಟ ಇರ್ತಿರ್ಲಿಲ್ಲ ನಮಗೆ ಸರಿಯಾಗಿ. ಅಪ್ಪ ನೋಡಿದ್ರೆ ಸಾಲ ಮಾಡ್ಕೊಂಡಿದ್ರು. ಎಷ್ಟೋ ಬಾರಿ ನಾನು ಆ ಒಂದು ಕಣ್ಣೀರು ಹಾಕಿರೋ ಸಂದರ್ಭ ಸಹ ಇದೆ. ಮಧ್ಯದಲ್ಲಿ ಏನಾದರೂ ಅಟ್ಲೀಸ್ಟ್ ಒಂದು 20 ರೂಪಾಯಿ 30 ರೂಪಾಯಿ ಏನಾದರೂ ಖರ್ಚಾದರೆ ಅಟ್ಲೀಸ್ಟ್ ಮಗಳಿಗೆ ಏನಾದರೂ ಸ್ವಲ್ಪ ತಿಂಡಿ ಆದರೂ ಕೊಡಿಸ್ಬೋದಲ್ಲ ಅದರಲ್ಲಿ ಅಂತಂದ್ಬಿಟ್ಟು 10th ಕ್ಲಾಸಲ್ಲಿ 70% ತೆಗೆದೆ. ಆವಾಗಲೂ ಸಹ ಊರಲ್ಲಿ ಅವಳು ಬೇರೆಯವರು ಬರ್ದಿರೋದು ಅದೆಲ್ಲ ಬೇರೆಯವ್ರ ಹತ್ರ ಬರ್ಸಿದ್ದಾಳೆ, ಅವಳೇನು ಓದ್ಬಿಟ್ಟು ಬರ್ದಿಲ್ಲ ಅನ್ನೋದು ಸಹ ಹೀಯಾಳಿಸಿದ್ರು ನನಗೆ. ಪ್ರಧಾನಿ ಮೋದಿ ಅವ್ರ ಜೊತೆಗೂ ನೀವು ಈ ವಿಚಾರನ ಪ್ರಸ್ತಾಪ ಮಾಡಿದ್ರಿ. ಇವಾಗ ಅವ್ರ ಬಾಯಿಗೆ ಬಾಲ್ ತುರಿಕ್ಬೋದು ಅಂತ ಹೇಳಿದ್ರು ಪ್ರಧಾನಿ ಸರ್. ನೀನು ರೋಹಿತ್ ಶರ್ಮಾ ಥರ ಕ್ಯಾಪ್ಟನ್ ಆಗು, ನಾನು ನೋಡಬೇಕು ಯಾವ ಥರ ಲೀಡ್ ಮಾಡ್ತೀಯಾ ಅನ್ನೋದಂತ ಯಾವಾಗಲೂ ಹೇಳ್ತಾ ಇದ್ರು.